3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ. ದಿನಗಳು ತಳ್ತಾನೆ ಹೋಗ್ತಾವ್ರೆ, ಡೇಟ್ಗಳು ಕೊಡ್ತಾನೆ ಹೋಗ್ತಾವ್ರೆ. ಎಲ್ಲ ಇರೋದು 1/2 ಎಕರೆ 1 ಎಕರೆ 1.5 ಎಕರೆ ಈ ಥರ ರೈತರೇ ಇರೋದು ನಾವೆಲ್ಲ ಕಡೆ. ದೇವನಹಳ್ಳಿ ತಾಲೂಕು 13 ಹಳ್ಳಿದು 1770 ಎಕರೆ ಏನಾಯ್ತು ಅದು ಬಿಡುಗಡೆ ಮಾಡಿದ್ರೆ ಸಾಕು. ನಮ್ಮ ಭೂಮಿ ನಮಗೆ ಕೊಟ್ಟರೆ ಸಾಕು, ನಾವು ಇದನ್ನೇನು ಕೇಳೋದಿಲ್ಲ. ಅವನ್ನ ನಮ್ಮ ಅನ್ನ ಕಿತ್ಕೊಂಡ್ಬೇಡ್ರಿ ಅಂತ ಹೇಳ್ತಾ ಇದ್ದೀರಿ. ಸಿದ್ದರಾಮಣ್ಣವ್ರ ತವ ಕೇಳ್ತಾ ಇದ್ದೀರಿ. ಇವಾಗ ನಮ್ಮ ಸಚಿವರ ಹತ್ರ ಒಂದು 10 ಸಲ ಬಂದಿದ್ದೀರಿ. ಅವ್ರ ಮನೆ ಹತ್ರ ಸಬೂಬುಗಳು ಹೇಳಿ ಕಳಿಸ್ತಾನೆ ಅವ್ರೆ. ಅದಕ್ಕೆ ನಿಮ್ಮ ಎಲ್ಲ ನಮ್ಮ ಹಿರಿಯ ಹೋರಾಟಗಾರರೆಲ್ಲ ನಮ್ಮ ಬೆನ್ನಲ್ಲಿ ನಿಂತವ್ರೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ನಾವು ಬಿಡೋದಿಲ್ಲ. ಸಿದ್ದರಾಮಣ್ಣವರೇ ನೋಡು, ನಮ್ಮ ಭೂಮಿ ನಮ್ಗೆ ಬಿಟ್ಟುಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀರಿ. ನಮ್ಮ ಅನ್ನ ಕಿತ್ಕೊಂಡ್ಬೇಡ್ರಿ ಅಂತ ಹೇಳ್ತಾ ಇದ್ದೀನಿ. ಒಂದು ಕಡೆ ಏದನೆ ಆತೈತೆ, ಒಂದು ಕಡೆ ಸಂಕಟ ಆತೈತೆ. ನಾವೇನು ಹೇಳಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಭೂಮಿ ನಮಗೆ ಬೇಕೇ ಬೇಕು ಅಂತ ಇಲ್ಲ. ನಮ್ಮ ಭೂಮಿ ನಾವು ಬಿಡಲ್ಲ ಅಂದರೆ ನಮ್ಮ ಹೆಣ್ಗಳ ಮೇಲೆ ಹೋಗಿ ಅವರು ಇದು ಮಾಡ್ಕೊಂಡ್ಲಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಸರ್ಕಾರ ಮೇಲೆ ಭರವಸೆ ಅಂದರೆ ಮುಂದೆ 15ನೇ ತಾರೀಕು ಡೇಟ್ ಹೇಳವ್ರಲ್ಲ, ನೋಡೋಣ ಅದು ಡೇಟು ನೋಡೋಣ. ನಮ್ಮ ಹೆಸರು ಮುನಿವೆಂಕಟಮ್ಮ.